ನೋಡಿ ನೀವು ದಾಖಲೆ ಕೇಳಿದ್ರೆ ನೋಡಿ ಪೆನ್ ಡ್ರೈವ್ ಇದೆ. ಆಯ್ತು, ಒಂದ್ ಸೆಕೆಂಡ್ ದಾಖಲೆ ಕೇಳಿದ್ರೆ ತಂದಿದ್ದೀನಿ. ಆಗ್ಲಿ, ಇದು ಸುಳ್ಳಾದ್ರೆ ನನ್ನ ಮೇಲೆ ಪನಿಷ್ಮೆಂಟ್ ಮಾಡಿದೆ. ನಾನು ಸುಳ್ಳಾದ್ರೆ ಪನಿಷ್ಮೆಂಟ್ ಮಾಡಿ, ಇದನ್ನ ಮಾಡಿ ನನ್ನ ಮೇಲೆ ನಾನೇನ ಸುಳ್ಳು ಹೇಳಿದ್ರೆ, ಈ ಪೆನ್ ಡ್ರೈವ್ ಸುಳ್ಳಾದ್ರೆ ನನ್ನ ಮೇಲೆ ಕ್ರಮ ತೆಗೆದುಕೊಳ್ಳಿ. ಆಯ್ತು, ನಾನು ರೆಡಿ ಇದ್ದೀನಿ. ರೆಡಿ. ಓಕೆ, ಈಗ ತಗೊಳ್ಳಿ, ಆರಾಮ್ಸೆ ಯಾವ ಕೋರ್ಟ್ ಈಗಾಗಲೇ ಲೋಕಾಯುಕ್ತ ಕೋರ್ಟ್ ಅಲ್ಲಿ ಕೇಸ್ ಆಗಿದೆ. ಅಧ್ಯಕ್ಷರೇ, ನಾವು ಸುಮ್ಮನೆ ಸಂತೆಯಲ್ಲಿ ಭಾಷಣ ಮಾಡಿಲ್ಲ. ನಾವು ಲೋಕಾಯುಕ್ತದಲ್ಲಿ ವಿತ್ ಅಫಿಡವಿಟ್ ಡಾಕ್ಯುಮೆಂಟ್ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಆಗಿದೆ. ಇದಕ್ಕಿಂತ ಅಲ್ಲ, ಈಶ್ವರಪ್ಪಂದಾದಾಗ ನೀವೇನ್ ಮಾಡಿದ್ರಿ? ನೀವು ಮತ್ತೆ ನೋಡ್ತೇನೆ ನೀವಿದ್ರಲ್ಲ ಸರ್, ನೀವೇ ಬಂದ್ ಧರಣಿ ಮಾಡಿದ್ರಿ, ನೀವೇ ಅಪೋಸಿಷನ್ ಅಲ್ಲಿ ಇದ್ರಿ, ನೀವೇ ಬಂದ್ರಿ, ಉಪನಾಯಕರು ಕೂಗಾಡಿದ್ರಿ, ಹಾರಾಟ ಮಾಡಿದ್ರಿ. ಪಾಪ ಈಶ್ವರಪ್ಪ ತಪ್ಪು ಮಾಡದೆ ರಾಜೀನಾಮೆ ಕೊಟ್ರು. ಏನಾಯ್ತು ಕೋರ್ಟಲ್ಲಿ ಅದು ಕೇಸು? ಅದೆಲ್ಲ ಕೂಡ ಚರ್ಚೆ ಮಾಡುವ. ಈಗ ಚರ್ಚೆ ಮಾಡಬೇಕಾ ಬೇಡವಾ? ಈಗಲೇ ಮಾಡಬೇಕು. ಈಗಲೇ ಮಾಡಬೇಕು. ಒಂದ್ ಸೆಕೆಂಡ್, ಖಾಲಿ ಮಾಡಿಸ್ತೀರಿ, ಒಂದ್ ಮಂತ್ರಿ ಖಾಲಿ ಮಾಡಿಸ್ತೀರಿ. ನೀವು ಒಂದ್ ಸೆಕೆಂಡ್ ಈಗ ನೋಡಿ, ಆಯ್ತು. ದಯವಿಟ್ಟು ಒಂದ್ ಸೆಕೆಂಡ್ ಸತೀಶ್, ಅದನ್ನ ಹೇಳ್ತೀನಿ. ಮಂತ್ರಿ ಹೇಳಿದ್ದಾರೆ ಯಾರೋ ನಮ್ಮವರೇ ಮಾಡಿಸ್ತಾ ಇದ್ದಾರೆ ಅಂತ. ಯಾರು ಹೇಳಿ? ಅದು ಆಯ್ತು, ಇದರಿಂದ ಪಿತೂರಿ ಇದೆ ಅಂತ ಆಯ್ತು, ತಾವು ಹೇಳಿದಿರಲ್ಲ. ಈಗ ಯಾರು ಇದ್ದಾರೆ ಹೇಳಿ? ಅವ್ರ ಮಂತ್ರಿ ತನ ಖಾಲಿ ಆದ್ರೆ ಯಾರು ಬೆನಿಫಿಟ್? ನಮ್ಗೇನ್ ಬೆನಿಫಿಟ್ ಅಲ್ಲ, ಬೆನಿಫಿಟ್ ಅಲ್ಲ. ಮಾತನ್ನ ಮಾಡ್ತೀನಿ. ಈಗ ಒಂದ್ ಸೆಕೆಂಡ್ ನಿಮ್ಗೆ ಸಮಾನ ಚರ್ಚೆ ಆಗ್ಬೇಕಾ ಬೇಡವಾ? ಚರ್ಚೆ ಆಗ್ಬೇಕಾ ಬೇಡವಾ? ಆಯ್ತು ಆಯ್ತು, ಹೊರಗೆ ಹೋಗಿ ಮಾತಾಡಿ. ಯಾಕೆ ಹೇಳಿದ್ ಮಾಡ್ತೀವಿ ನೀವು? ಅರ್ಥ ಆಯ್ತಂತೇಳಿ ಮತ್ತೆ ಹಿಂದೆ ಹೋದ್ರೆ ನಡೆದಿರೋದ್ನ ಹೇಳ್ಬೇಕಲ್ಲ, ರಿಯಾಲಿಟಿ. ಅವ್ರದೆಲ್ಲ ಆ ವಿಡಿಯೋ ನೋಡಿದ್ಕೆ ಸಿ ಪಾಟೀಲ್ದು ಇವ್ರದೆಲ್ಲ ಫಸ್ಟ್ ರಾಜೀನಾಮೆ ಆಮೇಲೆ ತನಿಖೆ. ಈಶ್ವರಪ್ಪನವ್ರದ್ದು ಫಸ್ಟ್ ರಾಜೀನಾಮೆ ಆಮೇಲೆ ತನಿಖೆ. ಇದೇನ್ ಸ್ಪೆಷಲ್ ಕೇಸ ಇದು? ಎಲ್ಲಾರು ಕಾನೂನು ಎಲ್ಲಾರ್ಗು ಒಂದೇ ಅಲ್ವಾ? ಸದನ ಒಂದೇ ರೀತಿ ನಡಿಬೇಕಲ್ಲ ಎಲ್ಲಾರ್ಗು. ಫಸ್ಟ್ ರಾಜೀನಾಮೆ ಕೊಡ್ಲಿ, ಆಮೇಲೆ ತನಿಖೆಗೆ ಹೋಗ್ಲಿ. ನಮ್ಮದು ಬಿಜೆಪಿ ಅವ್ರು ಮಾಡಿದ್ರೆ ಮಾತ್ರ ರಾಜೀನಾಮೆ, ಕಾಂಗ್ರೆಸ್ ಅವ್ರು ಮಾಡಿದ್ರೆ ರಾಜೀನಾಮೆ ಇಲ್ವಾ? ಕಾಂಗ್ರೆಸ್ ಅವ್ರು ಆದ್ರೆ ರಾಜೀನಾಮೆ ಇಲ್ವಾ? ಈಗ ಒಂದ ನಿರ್ಣಯಕ್ಕೆ ಅವಕಾಶ ಮಾಡಿಕೊಡ್ತಾರೆ ನೋಡಿ. ರಾಜೀನಾಮೆ ಕೊಡ್ಬೇಕು, ಆಮೇಲೆ ತನಿಖೆ. ಈಗ ಎಲ್ಲ ಸದಸ್ಯರೇ ಮೈಕ್ ಹಾಕೊಳ್ಳಿ, ನೀವು ಸ್ಟಾರ್ಟ್ ಮಾಡಿ. ಮೈಕ್ ಆಗಿ ಇಲ್ಲ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಅಭಿವೃದ್ಧಿಯ ಹಾದಿಯಲ್ಲಿ ಹೊರಟಿದೆ. ಅಬ್ಕಾರಿಯಲ್ಲಿ ಎಲ್ಲ ರೀತಿಯ ವರ್ಗಾವಣೆ ದಂಧೆಗಿಲ್ಲ ಬ್ರೇಕು ನಾವು ಕಾಣ್ತಾ ಇದ್ದೀವಿ. ಅದು ಸಾಮಾಜಿಕ ನ್ಯಾಯದ ಪರ ಸರ್ಕಾರ ಮಾಡಿರುವಂತಹ ಹಲವಾರು ನೀತಿಗಳಿರ್ಬೋದು, ಕಾರ್ಯಕ್ರಮಗಳಿರ್ಬೋದು, ಆರ್ಥಿಕವಾದಂತಹ ಶಿಸ್ತನ್ನ ಕಾಪಾಡ್ತಾ ಇರುವಂತದ್ದಿರ್ಬೋದು, ಜನ ಕೇಂದ್ರಿತವಾದಂತ ಆಡಳಿತ, ಸುವ್ಯವಸ್ಥೆಯನ್ನ ಕಾಪಾಡೋದ್ರಲ್ಲಿ ಈ ಸರ್ಕಾರ ನಡೆಸಿದೆ. ಮುಂದಕ್ಕೂ ಸ್ಪಷ್ಟವಾಗಿದೆ. ರಾಜ್ಯ ಸರ್ಕಾರದ ಓದ್ಬೇಕಾಗಿರುವಂತ ಭಾಷಣ ಎಲ್ಲವನ್ನೂ ರಾಜೀನಾಮೆ ಯಡಿಯೂರಪ್ಪನವ್ರದ್ದು ರಾಜೀನಾಮೆ ಕೊಡಿಸ್ರಿ.
ಯಡಿಯೂರಪ್ಪನವ್ರದ್ದು ರಾಜೀನಾಮೆ ಕೊಡ್ತೀರಿ. ಅವಾಗ ಇದೇ ಕಾಂಗ್ರೆಸ್ ಅವರು ಇದ್ದಿದ್ದು. ಮಾಡಿರುವಂತ ಎಲ್ಲ ಕಾಂಗ್ರೆಸ್ ಹಿಂಗ್ ಮಾಡ್ತಾ ಇದಾರೆ. ಅವ್ರು ಮಾಡಿರುವಂತ ಅಬಕಾರಿಯಲ್ಲಿ ಕಾಂಗ್ರೆಸ್ ಅಬಕಾರಿಯಲ್ಲಿ ಮಾಡ್ತಾ ಇದಾರೆ. ಒಂದ್ ಸೆಕೆಂಡ್. ಧಿಕ್ಕಾರ. ಈಗ ಸದನವನ್ನು 15 ನಿಮಿಷ ಮುಂದೂಡಿದ್ದೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.